ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಋತುಚಕ್ರ ಇತರೆ ಸೌಲಭ್ಯಕ್ಕೆ ಕಾರಣೀಕರ್ತರಾದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಅಧ್ಯಕ್ಷರಾದ ಸಿಎನ್ ಷಡಾಕ್ಷರಿ ಅವರಿಗೆ ಅಭಿನಂದನೆ ಹಾಗೂ ಮೇರಿ ದೇವದಾಸಿಯ ಸೇವಾ ಪುರಸ್ಕಾರ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಮೆಮೋರಿಯಲ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಅತಿಥಿ ಗಣ್ಯರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ವೇದಿಕೆ ಮೇಲಿರುವ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಿದರು. ನಂತರ ಸಂಘದ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ಸಿಎಸ್ ಷಡಾಕ್ಷರಿ ಅವರು ಮಾತನಾಡಿದರು. ತಿಳ್ಕೊಂಡ್ರೆ ಸಾಲದು, ಅಕ್ಷರಶಃ ತಮ್ಮ ಸಂಘಟನೆಯ ಬದುಕಿನಲ್ಲಿ ಫಾಲೋವನ್ನು ಮಾಡುವಂತ ಕೆಲಸ ಮಾಡಿದ್ರೆ ಅದು ನಿಜವಾದ ಮೇರಿ ದೇವದಾಸಿ ಅವರಿಗೆ ಅರ್ಪಣೆ ಮಾಡಿದಂತ ಬಹುದೊಡ್ಡ ಗೌರವ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಅಕ್ಷರಶಃ ನಾನು ಅಧ್ಯಕ್ಷನಾದ್ಮೇಲೆ ನಮ್ಮ ಸರ್ಕಾರಿ ನೌಕರ ಭವನದ ಮೇಲ್ಗಡೆ ಆಡಿಟೋರಿಯಂನಲ್ಲಿ ಮೇರಿ ದೇವದಾಸಿಯ ಸಭಾಂಗಣ ಅನ್ನುವಂತ ಹೆಸರನ್ನ ಇಟ್ಟವರು ಯಾರಾದ್ರೂ ಇದ್ರೆ ಅದು ನಿಮ್ಮ ಷಡಾಕ್ಷರಿ ಅವರು ಅನ್ನುವಂಥದ್ದನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಪ್ರತಿ ಸಂಘದ ಕಚೇರಿಗಳಲ್ಲಿ ಮೇರಿ ದೇವದಾಸಿ ಅವರ ಫೋಟೋವನ್ನ ಕಡ್ಡಾಯವಾಗಿ ಇಡಬೇಕು ಅನ್ನುವಂಥ ಆದೇಶವನ್ನ ಮಾಡಿದವರು ನಿಮ್ಮ ಷಡಾಕ್ಷರಿ ಅವರು ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇವೆ. ಪ್ರತಿ ತಾಲೂಕು ಜಿಲ್ಲೆಗಳಲ್ಲಿ ಸಂಘಟನೆಗಳಲ್ಲಿ ಪ್ರತಿ ಕಾರ್ಯಕ್ರಮ ಮಾಡಬೇಕಾದ್ರೆ ಮೇರಿ ದೇವದಾಸಿ ಅವರ ಫೋಟೋವನ್ನ ಇಟ್ಟು ಅವರ ವಿಚಾರಗಳನ್ನ ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನುವಂಥ ತೀರ್ಮಾನಗಳನ್ನ ಮಾಡಿದ್ದು ನಿಮ್ಮ ಷಡಾಕ್ಷರಿ ಅವರು ಅನ್ನುವಂಥದ್ದನ್ನ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ನಾವಿವತ್ತು ವುಮೆನ್ಸ್ ಡೇಯನ್ನ ಪ್ರತಿ ವರ್ಷ ಜಿಲ್ಲೆ ತಾಲೂಕು ರಾಜ್ಯದಲ್ಲಿ ಮಾಡ್ತಾ ಇದ್ದೇವೆ. ಅದರಲ್ಲಿ ಮೇರಿ ದೇವದಾಸಿ ಅವರ ಹೆಸರಿನಲ್ಲಿ ಕೂಡ ವುಮೆನ್ಸ್ ಡೇಯನ್ನ ಮಾಡ್ತಾ ಇರುವಂತದ್ದು ನಿಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘ ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅವರ ಆದರ್ಶ ವಿಚಾರಗಳನ್ನು ಇಟ್ಕೊಂಡು 2022ರಲ್ಲಿ ನಮ್ಮ ಬೈಲಾದಲ್ಲಿ ಒಂದು ಅವಕಾಶವನ್ನು ಮಾಡಿದ್ದೇವೆ. ತಾಲೂಕಿನಲ್ಲಿ 5 ಜನ, ಜಿಲ್ಲೆನಲ್ಲಿ 10 ಜನ, ಬೆಂಗಳೂರಿನಲ್ಲಿ ಸುಮಾರು 50-60 ಜನ ಮಹಿಳಾ ನೌಕರರನ್ನ, ಇಂಟ್ರೆಸ್ಟ್ ಇರುವಂತಹ ಮಹಿಳಾ ನೌಕರರನ್ನ, ಪ್ರಗತಿಪರ ಚಿಂತನೆ ಹೊಂದಿರುವಂತಹ ಮಹಿಳಾ ಅಧಿಕಾರಿ ನೌಕರರನ್ನ, ಸಂಘಟನೆಗಳಲ್ಲಿ ಆಸಕ್ತಿ ಇರುವವರನ್ನ ನಾಮಿನೇಷನ್ ಮಾಡಲಿಕ್ಕೆ ಕೂಡ ಮಹಿಳೆಯರಿಗೆ ಆದ್ಯತೆ ಅವಕಾಶ ಕೊಟ್ಟಂತವರು ನಿಮ್ಮ ಷಡಾಕ್ಷರಿ ಅವರು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಹೀಗೆ ಇದೇ ವೇಳೆಯಲ್ಲಿ ಹಲವು ಸಾಧಕರಿಗೆ ಮೇರಿ ದೇವದಾಸಿಯ ಸೇವಾ ಪುರಸ್ಕಾರ ನೀಡಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮಹಿಳಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷೆ ನಂದಿನಿ ಸನಬಾಳ್ ಮಾತನಾಡಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದಿಂದ ಇವತ್ತು ಹಮ್ಮಿಕೊಂಡಿರುವಂತಹ ವಿವಿಧ ಕ್ಷೇತ್ರದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿರುವಂತಹ ಮಹಿಳೆಯರಿಗೆ ಬೇಕಾದಂಥ ಅವಶ್ಯಕತೆಗಳನ್ನು ಪೂರೈಸಿದಂತಹ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಎಸ್ ಷಡಾಕ್ಷರಿ ಸರ್ ಅವರಿಗೆ ವಿವಿಧ ಸೇವೆಗಳನ್ನು ನೀಡಿ ಅದೇ ರೀತಿ ಮಹಿಳೆಯರ ಒಂದು ತೊಂದರೆಯಾದಂಥ ಋತುಚಕ್ರದ ರಜೆಯನ್ನು ಮಂಜೂರು ಮಾಡಲಿಕ್ಕೆ ಕಾರಣೀಕರ್ತರಾದಂತಹ ಶ್ರೀ ಎಸ್ ಷಡಾಕ್ಷರಿ ಸರ್ ಅವರಿಗೆ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದಿಂದ ಇವತ್ತು ಬೃಹತ್ ಅಭಿನಂದನಾ ಕಾರ್ಯಕ್ರಮ ಆಯಿತು. ಈ ಕಾರ್ಯಕ್ರಮದಲ್ಲಿ ಸುಮಾರು 1000 ಜನ ಬಂದು ನಮ್ಮ ಕಲಬುರಗಿ ವತಿಯಿಂದ ರಾಜ್ಯಾಧ್ಯಕ್ಷರಿಗೆ ಸನ್ಮಾನ ಮಾಡಲಾಯಿತು. ಅದೇ ರೀತಿ ಮಹಿಳೆಯರ ಎಲ್ಲ ಬೇಡಿಕೆಗಳನ್ನು ನೆರವೇರಿಸ್ತೇನೆ ಅನ್ನುವಂಥ ಒಂದು ಮಾತನ್ನು ಅವರು ಹೇಳಿದರು. ಅದೇ ರೀತಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಕೂಡ ಅವರ ಅನುಪಸ್ಥಿತಿಯಲ್ಲೂ ಕೂಡ ನಮಗೆ ಮೊಬೈಲ್ ಸಂದೇಶದ ಮೂಲಕ ಮಹಿಳೆಯರಿಗೆ ಅಭಿನಂದನೆ ಸಲ್ಲಿಸಿದರು. ಮಹಿಳೆಯರು ಗಟ್ಟಿಯಾಗಿದ್ದಾರೆ, ಮಹಿಳೆಯರು ಒಗ್ಗಟ್ಟಾಗಿದ್ದಾರೆ, ಅವರಿಗೆ ಯಾವುದೇ ರೀತಿಯ ತೊಂದರೆ ಬರೋದಿಲ್ಲ ಅಂತ ಹೇಳಿದ್ರು. ಅದೇ ರೀತಿ ಷಡಾಕ್ಷರಿ ಸರ್ ಅವರು ಕೂಡ ನಮ್ಮ ಮಹಿಳೆಯರ ಪರವಾಗಿರ್ತೀವಿ ಅಂತ ಹೇಳಿದ್ರು. ನಮ್ಮ ಬೆಂಬಲ ಸಹಕಾರ ಕೂಡ ಯಾವತ್ತೂ ಅವರ ಜೊತೆಗಿರುತ್ತದೆ. ಇವತ್ತಿನ ದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸರ್ವ ನೌಕರರು, ವಿವಿಧ ಕ್ಷೇತ್ರದ ಸಾಧಕರು ಹಾಗೂ ಸರ್ವ ಜನರಿಗೆ, ಕಲಬುರಗಿ ಜನತೆಗೆ ಈ ಒಂದು ಬೃಹತ್ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಹಾಗೂ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ತುಂಬ ಹೃದಯದ ಒಂದು ಧನ್ಯವಾದವನ್ನು ಸಲ್ಲಿಸ್ತೇನೆ. ನಂತರ ಸವಿತಾ ನಾಸಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹಿಳಾ ನೌಕರರ ಸಂಘ ಕಲಬುರಗಿ ಅವರು ಮಾತನಾಡಿದರು. ಹೆಣ್ಣು ಅಬಲೆಯಲ್ಲ, ಶಕ್ತಿಯ ಸೆಲೆ ಎನ್ನುವುದನ್ನು ಇವತ್ತು ಈ ಕಾರ್ಯಕ್ರಮದ ಮೂಲಕ ಪ್ರತಿಯೊಂದು ಕ್ಷೇತ್ರಕ್ಕೆ ನಾವು ಸಾಧಿಸಿ ತೋರಿಸಿದ್ದೇವೆ. ಯಾಕೆಂದರೆ ಹೆಣ್ಣು ಮಕ್ಕಳು ಅವಕಾಶಕ್ಕಾಗಿ ಮೊದಲಿನಿಂದ ಇಲ್ಲಿ ತನಕ ಹೋರಾಡ್ತಾನೆ ಬಂದಿದ್ದಾಳೆ. ಇನ್ನೂ ಹೋರಾಟವು ಪ್ರಾರಂಭ ಇದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಒಂದು ದೇಶದ ಪ್ರಗತಿ ಆ ರಾಷ್ಟ್ರದ ಮಹಿಳಾ ಪ್ರಗತಿಯನ್ನು ಅವಲಂಬಿಸಿದೆ ಅಂತ ಹೇಳ್ತಾರೆ. ಎಲ್ಲಿವರೆಗೆ ಮಹಿಳಾ ಪ್ರಗತಿ ಆಗುವುದಿಲ್ಲವೋ ಅಲ್ಲಿವರೆಗೆ ದೇಶದ ಪ್ರಗತಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಸಾಲಿನಲ್ಲಿಯೇ ಬರಲಿಕ್ಕೆ ಸಾಧ್ಯದ. ಹಾಗಾಗಿ ನಾ ಈ ಮೂಲಕ ಎಲ್ಲರಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಮಹಿಳೆಯರು ತಮ್ಮ 4 ಗೋಡೆಗಳನ್ನು ಮೀರಿ ಹೊರಗಡೆ ಬಂದು ಎಲ್ಲ ಕ್ಷೇತ್ರದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ, ಆಗ ನಮ್ಮ ದೇಶ ತಾನಾಗಿಯೇ ಅಭಿವೃದ್ಧಿ ಹೊಂದುತ್ತದೆ ಅಂತ ಹೇಳುತ್ತಾ ಎಲ್ಲ ಪ್ರಶಸ್ತಿ ಪುರಸ್ಕಾರದಂತಹ ನನ್ನ ಸಹೋದರಿಯರಿಗೆಲ್ಲ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಹೇಳ್ತೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಸರ್ವರಿಗೂ ನಾನು ಧನ್ಯವಾದಗಳು. ಸರ್ಕಾರಿ ಮಹಿಳಾ ನೌಕರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ
ಈ ಒಂದು ಋತುಚಕ್ರ ರಜೆಯನ್ನು ಮಂಜೂರು ಮಾಡಿರ್ತಕ್ಕಂಥ ಮತ್ತು ಈ ರಜೆ ಮಂಜೂರು ಸಲುವಾಗಿ ಭಾಳ ಪ್ರಾಮಾಣಿಕವಾಗಿ ಹೆಣ್ಣು ಮಕ್ಕಳ ಬಗ್ಗೆ ಮುತುವರ್ಜಿ ವಹಿಸಿ ಕಾಳಜಿ ವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಎಸ್ ಷಡಾಕ್ಷರಿ ಸರ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮವನ್ನು ಭಾಳ ಅತ್ಯಂತ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಕಲಬುರಗಿ ನಗರದಲ್ಲಿ ಆಗಿದೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲು ಕಾರಣೀಕರ್ತರಾದಂಥ ನಮ್ಮ ಕಲಬುರಗಿ ಜಿಲ್ಲಾ ಮಹಿಳಾ ನೌಕರ ಸಂಘದ ಅಧ್ಯಕ್ಷರಾದಂಥ ನಂದಿನಿ ಸನ್ಬಾಳ್ ಅವರು ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸವಿತಾ ನಾಸಿ ಮೇಡಮ್ ಅವರು ಮತ್ತು ಅವ್ರ ಜೊತೆಗಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳನ್ನು ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿದ್ದಾರೆ. ಹೆಣ್ಣು ಈ ಒಂದು ನಮ್ಮ ರಾಷ್ಟ್ರದ ಒಂದು ಮಾತೆ, ಭಾರತ ಮಾತೆ ಇದ್ದಾಗೆ ಆ ತಾಯಿಯ ಒಂದು ಹೋರಾಟಕ್ಕೆ ಜಯ ಸಿಕ್ಕ ಹಾಗೆ ಆಗಿದೆ. ಈ ಒಂದು ಕಾರ್ಯಕ್ರಮವನ್ನು ಪೂಜ್ಯ ದಿವ್ಯ ಸಾನ್ನಿಧ್ಯವನ್ನು ಆಳಂದ ಮತ್ತು ಯಲನಾವದಗಿ ಹಿರೇಮಠದ ಪೂಜ್ಯ ಶ್ರೀ ಸಿದ್ದೇಶ್ವರ ಶಿವಾಚಾರ್ಯರು ದಿವ್ಯ ಸಾನ್ನಿಧ್ಯ ನೇತೃತ್ವದಲ್ಲಿ ಮತ್ತು ಮಾತೋಶ್ರೀ ಶ್ರೀ ದಾಕ್ಷಾಣಿ ಎಸ್ ಅಪ್ಪ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿದ್ದು, ಮತ್ತೊಮ್ಮೆ ನಾನು ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಸಹಕಾರ ನೀಡಿದಂಥ ತಮ್ಮೆಲ್ಲರಿಗೂ ಸರ್ಕಾರಿ ಅರೆ ಸರ್ಕಾರಿ ವೃತ್ತಿ ಬಾಂಧವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನಾನು ಎರಡು ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ಆಳಂದ್ನ ಶ್ರೀ ಸಿದ್ದೇಶ್ವರ ಶಿವಾಚಾರ್ಯರು, ಶ್ರೀ ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಮಾತೋಶ್ರೀ ದ್ರಾಕ್ಷಾಯಣಿ ಎಸ್ ಅಪ್ಪ, ಸಂಘದ ಜಿಲ್ಲಾ ಅಧ್ಯಕ್ಷರಾದ ಬಸವರಾಜ ಬಳ್ಳೋಣ್ಗಿ, ವಿಧಾನ ಪರಿಷತ್ ಸದಸ್ಯ ಸುಶೀಲ್ಜಿ ನಮೋಶಿ, ಸಂಘದ ಕಾರ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ ಬಳ್ಳಾರಿ, ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಎಚ್ ಗಿರಿಗೌಡ ಸೇರಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.